ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಓಕೆ. ಹಾಗೆ ನಾನು ರಾಗಿನ ತೊಳೆದು ಅದನ್ನು ನೆನೆಸಿದ್ದೆ. ಮೊಳಕೆನೂ ಕೂಡ ಕಟ್ಟಿದ್ದೆ, ಆದರೆ ಅದು ಮೊಳಕೆ ಬಂದಿರಲಿಲ್ಲ. ಅಂದರೆ ರಾತ್ರಿನೇ ನಾನು ಓಪನ್ ಮಾಡಿ ಅದನ್ನು ನೋಡಿದ್ದೆ, ಮೊಳಕೆ ಬಂದಿದೆಯಾ ಇಲ್ವಾ ಅಂಥೇಳಿ. ನೋಡಿದರೆ ಮೊಳಕೆ ಬಂದಿರಲಿಲ್ಲ, ಅಂದರೆ ಲೈಟಾಗಿ ಮೊಳಕೆ ಬಂದಿದೆ. ಆದ್ದರಿಂದ ನಾನು ಹಾಗೆ ಕಟ್ಬಿಟ್ಟಿದ್ದೆ. ಯಾಕೆಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಮೊಳಕೆ ಎಲ್ಲ ಬರೋದು, ಕಾಳುಗಳಿರ್ಬೋದು, ರಾಗಿ ಈ ಥರದ್ದೆಲ್ಲ ಸ್ವಲ್ಪ ಮೊಳಕೆ ಎಲ್ಲ ಬರೋದು ಸ್ವಲ್ಪ ಲೇಟು. ಬೇಸಿಗೆ ಟೈಮಲ್ಲಿ ಚೆನ್ನಾಗಿ ಮೊಳಕೆ ಬರುತ್ತೆ, ಅಂದರೆ ಬೇಗನೆ ಮೊಳಕೆ ಬರುತ್ತೆ. ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಮೊಳಕೆ ಬರುವಂಥದ್ದು. ಅದಕ್ಕೆ ನಾನು ರಾತ್ರಿ ನೋಡಿಬಿಟ್ಟು ಹಾಗೆ ಬಟ್ಟೆಯಲ್ಲಿ ಕಟ್ಬಿಟ್ಟು ಇಟ್ಬಿಟ್ಟಿದ್ದೆ, ಬೆಳಿಗ್ಗೆಗೆ ಓಪನ್ ಮಾಡೋಣ ಅಂಥೇಳಿ. ಬೆಳಿಗ್ಗೆಗೆ ಓಪನ್ ಮಾಡುವಾಗ ಚೆನ್ನಾಗಿ ಬಂದಿದೆ ಇವಾಗ ಮೊಳಕೆ. ಇವಾಗ ಇದನ್ನು ನೀಟಾಗಿ ಒಣಗಿಸ್ಬೇಕು. ಮೇಯ್ನ್ ಏನಂದರೆ ಒಣಗಿಸೋದೇ ಇರೋದು. ಯಾಕೆಂದರೆ ಇವಾಗ ಮೋಡ ಎಲ್ಲ ಇರೋದ್ರಿಂದ ನನಗೆ ಅಕ್ಕಿ ಒಣಗಿಸೋದೇ ಸ್ವಲ್ಪ ಕಷ್ಟ ಆಗ್ತಿದೆ. ಇವಾಗ ಇದನ್ನು ಒಣಗಿಸ್ಬೇಕು, ಇದೇ ದೊಡ್ಡ ಟಾಸ್ಕ್ ಅನ್ನೋ ಥರ ಆಗಿದೆ. ಒಣಗಿಸಿ ಎತ್ತಿಟ್ಕೊಬಿಟ್ರೆ ನನಗೆ ಯಾವಾಗ ಬೇಕಾದರೂ ಮಾಲ್ಟನ್ನು ಮಾಡ್ಬೋದು. ನಾನು ಆವಾಗಲೇ ಹೇಳ್ದಂಗೆ ನಿನ್ನೆ ವೀಡಿಯೋದಲ್ಲಿ ಮಾಲ್ಟ್ ಮಾಡಬೇಕು ಅಂದರೆ ರಾಗಿನ ಮೊಳಕೆ ಕಟ್ಟಬೇಕು ಅಂತ ಏನಿಲ್ಲ, ಹಾಗೇ ಮಾಡ್ಬೋದು. ನನಗೆ ಮೊಳಕೆ ಕಟ್ಟಿನೇ ಮಾಡ್ತೀನಿ, ಅದರಿಂದ ರಾಗಿನ ಮೊಳಕೆ ಕಟ್ಟಿರೋದಷ್ಟೇ. ಇವಾಗ ಸ್ವಲ್ಪ ಚೆಲ್ಲೋಗ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ತೆಗೆದು ಮತ್ತು ಬಿಸಿಲಲ್ಲಿ ಹಾಕಿ ಒಣಗಿಸ್ಬೇಕು. ಇದೇ ಟಾಸ್ಕ್ ಅಂತ ಹೇಳಿದ್ನಲ್ಲ, ಈ ಥರ. ಹಾಗೆ ಕೌಂಟ್ರು ಟಾಪ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿದೆ, ಅಲ್ಲೇನೂ ಗಲೀಜಿಲ್ಲ. ಇವಾಗ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಒಣಗಿಸ್ತೀನಿ. ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ. ನಾನಿವಾಗ ರಾಗಿ ಒಣಗಾಕೋಣ ಅಂತ ಅಂದ್ಕೊಂಡೆ. ಇವತ್ತು ನೋಡಿದರೆ ಇವತ್ತು ಸ್ವಲ್ಪನೂ ಕೂಡ ಬಿಸಿಲಿಲ್ಲ. ಅಂದರೆ ನಿನ್ನೆ ಮೊನ್ನೆ ಅಲ್ಪ ಸ್ವಲ್ಪನಾದರೂ ಬಿಸಿಲಿತ್ತು, ಇವತ್ತಂತೂ ಸ್ವಲ್ಪನೂ ಬಿಸಿಲಿಲ್ಲ. ಫುಲ್ಲು ಮೋಡ, ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು. ನಿನ್ನೆ ಅಷ್ಟಾದರೂ ಬಿಸಿಲಿದ್ದಿದ್ರೆ ರಾಗಿ ಎಲ್ಲ ಒಣಗಾಕ್ಬಿಡ್ತಿದ್ದೆ. ಈಗ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಅಕ್ಕಿ ಒಂದು ಒಣಗಿಸಿ ಇಟ್ಕೊಬಿಟ್ಟಿದ್ದೀನಿ. ಅದು 2 ದಿನ ಟೈಮ್ ತೊಗೊಂಡಿದೆ. 1 ದಿನದಲ್ಲಿ ಒಣಗೋದು 2 ದಿನ ಟೈಮ್ ತೊಗೊಂಡಿದೆ. ಇದು ನಿನ್ನೆ ಅಷ್ಟು ಬಿಸಿಲಿದ್ದಿದ್ರೆ ಅಲ್ಪ ಸ್ವಲ್ಪನಾದರೂ ಒಣಗಿಬಿಡ್ತಾಯಿತ್ತು. ಸ್ವಲ್ಪನೂ ಬಿಸಿಲಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೊರಗಡೆ ಹಾಕಿದ್ರೂ ಫುಲ್ಲು ಮೋಡ ಇರೋದ್ರಿಂದ ಏನೂ ಒಣಗಲ್ಲ. ನೋಡೋಣ. ಆವತ್ತು ಮಾಡಿದ್ನಲ್ಲ ಹಾಸಿಗೆ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಹಾಕಿದ್ನಲ್ಲ, ಅದೇ ಥರ ಹಾಕೋಣ ಅಂತ ಪ್ಲ್ಯಾನ್ ಇದೆ. ಗಾಳಿ ಎಲ್ಲಾದರೂ ಆರಲಿ ಅಂತೇಳಿ ಸುಮ್ಮನೆ ಹಾಗೆ ಆ ಬಾಕ್ಸ್ ಏನಿದೆ, ಆ ಡಬ್ಬ, ಅದರಲ್ಲೇ ಇಟ್ಬಿಟ್ರೆ ಇನ್ನೂ ಜಾಸ್ತಿ ಮೊಳಕೆ ಬಂದುಬಿಡುತ್ತೆ. ಅದರಿಂದ ನೋಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇನ್ನು. ಇವಾಗ ಟೈಮ್ ಎಷ್ಟು ಗೊತ್ತಾ? 11 ಟೈಮ್ ಬಂದು ಇವಾಗ 11:30. ಆದರೆ ಹೊರಗಡೆ ಹೋಗಿ ನೋಡಿದ್ರೆ 7 ಗಂಟೆ 8 ಗಂಟೆ ಥರ ಫೀಲ್ ಆಗುತ್ತೆ. ಆ ಥರ ಇದೆ. ನನ್ನ ಗುಮ್ಮಿ ಚಳಿ ಅಂತೇಳಿ ಮಲಗಿತ್ತಾ ಈ ಥರ ಹೊಸ್ಬಿಟ್ಟಿದ್ದೀನಿ. ಫುಲ್ಲು ಹೆಂಗೆ ಮಲಗಿದಾಳ ಗೊತ್ತಾ? ಫುಲ್ಲು ಮಕ್ಕಳು ಮಲ್ಕೋತಾರಲ್ಲ ಮುದುರ್ಕೊಂಡು ಹಾಗೆ ಮಲಗಿರೋದು. ಓಕೆ. ನಿಮ್ಮ ಫೋನ್ ರ್ಯಾಮ್ ಎಷ್ಟು? ಬೆಸ್ಟ್. ಏಕೆ ಲ್ಯಾಪ್ಟಾಪ್ 8 ರ್ಯಾಮು. ಅದಕ್ಕೆ ಅಂದ್ರೆ ಲ್ಯಾಪ್ಟಾಪ್ ದೊಡ್ಡ ಸ್ಕ್ರೀನು ದೊಡ್ಡದಲ್ವಾ, ಅಂದ್ರೆ ಅದಕ್ಕೆ ಬೇಕು 2 ಸ್ಲಾಟ್ ಇರುತ್ತಂತೆ. ಅವನು ಹೇಳ್ದ ಅವ್ನ್ದು 2 ಸ್ಲಾಟ್ ಐತೆ. ನನ್ನ ಫ್ರೆಂಡ್ದು ಅವನದು 2 ರ್ಯಾಮು. 2 ಅಂದ್ರೆ ಒಂದ್ ಸೈಡ್ 2 ಅಂದ್ರೆ 4 GB ರ್ಯಾಮು. ನಂದು 2 ಸ್ಲಾಟು 4 GB ರ್ಯಾಮು. ನಾನು 16 ಹಾಕ್ಸ್ತೀನಿ. ಅಂದ್ರೆ ಎಷ್ಟು ಹೇಳಿ 32 GB ರ್ಯಾಮು. ಅಂದ್ರೆ ಕೈಯಲ್ಲಿ ಬಟನ್ ಒತ್ತಿದಾಗೆಲ್ಲ ಬಂದಿರುತ್ತೆ. ಈಗ ನೀವು ಅಲ್ಲಿ ಝೂಮ್ ಬಟನ್ ಒತ್ತೀರಾ, ಒತ್ತಿದಾಗೆ ಫುಲ್ ಝೂಮ್ ಹಾಕೋದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟು ಫಾಸ್ಟ್ ಇದ್ರೆ ತುಪುಕ್ ಅಂತ ಹೋಗಿಸಿದೆ 2 ಸೆಕೆಂಡ್ಗೆ. 2 ಸೆಕೆಂಡ್ ಇಲ್ಲ, ಸೆಕೆಂಡ್ ಮಿಲಿ ಸೆಕೆಂಡ್ ಎಲ್ಲ ಹೋಗುತ್ತೆ. ಅದು 5,000 ಮಾಡಿಸ್ತೀನಿ. 5 ದುಡ್ಡು
ಅಲ್ಲೆಲ್ಲ ಪೌಡ್ರೆಲ್ಲ ಉದುರಿಸ್ಬೇಡ. ಇಲ್ಲಿ ಎಷ್ಟೊಂದು ಪೌಡ್ರ್ ಇರುತ್ತೆ ಗೊತ್ತಾ ಇಲ್ಲಿ ಕೆಳಗಡೆ. ಅದೇನು ಪೌಡ್ರ್ ಉಯ್ಕತ್ತೀಯೋ ರಾಮ. ಥೂ, ಅದೇನು ಸೈನ್ಸ್ ಸ್ಟೂಡೆಂಟು, ಅದು ಯಾವ ಸ್ಟೂಡೆಂಟು? ಸ್ಟೂಡೆಂಟು ಗೊತ್ತಿಲ್ವಾ? ಯಾಕಮ್ಮ ನಿಜ ನೀವು ನೋಡ್ತೀರಾ? ಸುಳ್ಳು ಹೇಳಿದ್ ನಾನು ನಿಜವೇ ಹೇಳಿದ್ದಪ್ಪ. ಉಪ್ಪಿನಕಾಯಿ ತಿನ್ನಕ್ಕೆ ಮಧ್ಯಾಹ್ನ ಹೋಗ್ಬಿಡು ಕಣಮ್ಮ. ಬಿಸಾಕು. ಊಟ ತಿನ್ನಲಿಲ್ಲ. ಏನಕ್ಕೆ ಬಿಸಾಕ್ತೀರಾ? ಇನ್ನೇನಕ್ಕೆ? ತಿನ್ನಲ್ಲ. ಏನಾಯ್ತು ಊಟ? ಊಟ ಏನೈತೆ ಹೇಳಿ. ಇವಾಗ ಚಿಕನ್ ಸಾರು. ಮೊಸರಾಯ್ತಾ? ಅಷ್ಟೇ. ಅಲ್ಲಿ ಇಲ್ಲೇ ಊದ್ಬಿಟ್ಟಾ? ಎಲ್ಲಿಗೆ? ಅಲ್ಲೂ ಇಬೇಕಿತ್ತು, ಅದ್ರೊಳಗಡೆಗೆ ಓಲ್ ಒಳಗಡೆ. ಅವಾಗ ಅಲ್ಲಿರೋ ಗಲೀಜೆಲ್ಲ ಹೋಗುತ್ತೆ ಅಂತ. ರಾಗಿನೆಲ್ಲ ನಾನು ಬೆಡ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅಕ್ಕಿ ಒಣಗಾಕಿದ್ನಲ್ಲ ಸೇಮ್ ಅದೇ ಥರನೇ ಹಾಕಿರೋದು. ಯಾಕೆಂದರೆ ಆವಾಗಲೇ ಹೇಳ್ದಂಗೆ ಫುಲ್ಲು ಮೋಡ. ಎಣ್ಣೆ ಈ ಗತಿ ಆಗ್ಬಿಟ್ಟಿದೆ, ಫುಲ್ಲು ಗ್ರೀನ್ ಆಗ್ಬಿಟ್ಟಿದೆ. ಗುಮಿ 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 ಹತ್ಕೋ ತಲೆ ಮೇಲೆ ಹತ್ಕೋಗು. ತಲೆ ಮೇಲೆ ಹತ್ಕೋ. ಹಾಗೆ ಕೌಶಿ ಸ್ವಲ್ಪ ತಲೆಗೆ ಎಣ್ಣೆ ಹಾಕು ಅಂತ ಹೇಳ್ದ. ಓಕೆ ಆಯಿತು ಅಂತೇಳಿ ನೋಡಿದರೆ ಎಣ್ಣೆ ಫುಲ್ಲು ಗಟ್ಟಿಯಾಗಿದೆ. ಯಾಕೆ ಅಂದರೆ ಗೊತ್ತಲ್ಲ, ಚಳಿಗಾಲ ಆದ್ದರಿಂದ ಫುಲ್ಲು ಗಟ್ಟಿಯಾಗಿದೆ. ಅದಕ್ಕೆ ಲೈಟಾಗಿ ಬಿಸಿ ಮಾಡೋಣ ಅಂಥೇಳಿ. ತುಂಬ ಏನು ಬಿಸಿ ಬೇಡ, ಲೈಟಾಗಿ ಬಿಸಿ ಮಾಡಿದರೆ ಸಾಕು. ಆಮೇಲೆ ಅದನ್ನು ಹಚ್ಚೋಣ ಅಂಥೇಳಿ. ನಾನು ಹಚ್ಕೋಬೇಕಾದ್ರೂ ಅಷ್ಟೇ ತಲೆಗೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ತಲೆಗೆ ಎಣ್ಣೆನ ಹಚ್ಕೋತೀನಿ. ಹಾಗೆ ನಾನು ಬರೋಕ್ಕೆ ಮೊದಲೇ ನನ್ನ ಗುಮ್ಮಿನೇ ಬತ್ತಳೆ. ಡೋರ್ ಓಪನ್ ಮಾಡ್ತಾ ಇದ್ದಾಗೆ ಅವಳು ಬಂದು ರೆಡಿಯಾಗಿಬಿಟ್ಟಿರ್ತಾಳೆ, ನಾನೇ ಫಸ್ಟು ಕಿಚನ್ ಒಳಗಡೆ ಹೋಗೋದು ಅಂಥೇಳಿ. ಅದಕ್ಕೆ ಯಾವಾಗಲಾದರೂ ನೀವು ಡೋರ್ ತೆಗೀರಿ, ಅವಾಗ ಏನು ಅಂದ್ಕೊಳ್ಳುತ್ತೆ ಅಂದರೆ ಚಿಕನ್ ಹಾಕ್ತಾಳೆ ಅಂಥೇಳಿ ಬಂದು ಕಿರ್ಚೋದು. ಅದು ಎಷ್ಟೇ ತಿಂದ್ರೂ ಅದಕ್ಕೆ ಒಂಥರ ಸಮಾಧಾನನೇ ಇರೋದಿಲ್ಲ. ಬೇಕಾದ್ರೆ ಒಂದು ದಿನಕ್ಕೆ 4 ಪೀಸ್ಗಳು ಹಾಕಿದ್ರೂ ತಿನ್ನುತ್ತೆ. ಅದಕ್ಕೇನೂ ಆಗಲ್ವಾ ಏನೋ ಗೊತ್ತಿಲ್ಲ. ಈ ಬೇರೆ ಬೆಕ್ಕೆಲ್ಲ ಇತ್ತಲ್ಲ, ಅದು ಹೇಗೆ ಅಂದರೆ 1 ಪೀಸ್ ಅಥವಾ ಅರ್ಧ ಪೀಸ್ ಹಾಕಿದ ತಕ್ಷಣವೇ ಇದು ಮಾಡಿಬಿಡ್ತಾಯಿತ್ತು, ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಿತ್ತು. ಇದು ಆಗಲ್ಲ, 4 ಪೀಸ್ ಹಾಕಿದ್ರೂ ಕೂಡ ತಿನ್ನುತ್ತೆ, ಆ ಥರ ಇದು. ಅದಕ್ಕೆ ನನಗೆ ಒಂದೊಂದು ಸರಿ ಅದ್ರ ಮೇಲೆ ಕೋಪ ಬಂದುಬಿಡುತ್ತೆ. ಆಮೇಲೆ ಈ ಥರ ಹುಷಾರಿಲ್ಲದೆ ಮಲ್ಕೊಬಿಡೋದು ಆ ಥರ ಎಲ್ಲ ಮಾಡ್ತಾ ಇರುತ್ತಲ್ಲ, ಅದರಿಂದ ಅದಕ್ಕೆ ಇತ್ತೀಚೆಗೆ ಗೊತ್ತಲ್ಲ ಕಡಿಮೆ ಮಾಡಿರೋದ್ರಿಂದ ಅದಕ್ಕೆ ಇವಾಗ ಜಾಸ್ತಿನೇ ಸೌಂಡ್ ಮಾಡೋದು. ಬಂದು ಕಿತ್ತಾನೇ ಇರೋದು, ಏನಾದರೂ ಆಗ್ತಾಳೇನೋ ಅಂತ. ನಾನು ಹಾಕೋದಿಲ್ಲ ಅಷ್ಟೇ, ಆ ಥರ ಆಗ್ಬಿಡುತ್ತೆ. ಓಕೆ, ಅವನು ಅದೇನೋ ಮಾಡ್ತಾಯಿದ್ದ, ಏನೋ ಪ್ರಾಜೆಕ್ಟ್ಗಳೆಲ್ಲ ಇರುತ್ತಲ್ಲ ಅದು. ಹಾಗೆ ಇಲ್ಲಿ ಅಕ್ಕಿನ ಕೆಳಗಡೆ ಹಾಕಿದ್ದೆ ನೋಡಿ, ಮೊನ್ನೆ ನಿಮಗೆ ತೋರಿಸಿದ್ದೆ ಕೆಳಗಡೆ ಎಲ್ಲ ಅಲ್ಲಿ ಅಕ್ಕಿ ಹಾಕಿದೆ ಅಂತೇಳಿ. ಟೆರೆಸ್ ಮೇಲೆ ಹಾಕಿಲ್ಲ ಅಂದಾಗ ಅಲ್ಲಿ ಬಂದು ತಿಂತಾಯಿದೆ, ಮತ್ತು ಅಳಿಲು ಕೂಡ ಅಲ್ಲೇ ಬಂದು ತಿಂತಾಯಿದೆ. ಹಾಗೆ ಅದು ತಿಂತಾಯಿತ್ತಲ್ಲ, ಅದರದ್ದೊಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಸುಮಾರು ಪಾರಿವಾಳಗಳು ಬರುತ್ತೆ. ನಾವು ಡೋರ್ ತೆಗೆದ ತಕ್ಷಣವೇ ಅಥವಾ ಡೋರಿಂದ ಈಚೆಗೆ ಹೋದ ತಕ್ಷಣವೇ ಪುರ್ರ ಅಂತೇಳಿ ಹಾರಿ ಹೋಗ್ಬಿಡುತ್ತೆ, ಆ ಥರ. ಓಕೆ, ಆದಷ್ಟು ಅದನ್ನೇನಾದ್ರು ಕ್ಯಾಪ್ಚರ್ ಮಾಡಬೇಕಂದ್ರೆ ಮನೆ ಒಳಗಡೆ ನಿಂತ್ಕೊಂಡು ಕ್ಯಾಪ್ಚರ್ ಮಾಡಿದ್ರೆ ಅಷ್ಟೇ ಮಾಡ್ಬೋದು. ಇಲ್ಲ ಹೊರಗಡೆ ಹೋಗಿ ಮಾಡ್ತೀನಿ ಅಂದರೆ ಅದು ಆರ್ಬಿಡುತ್ತೆ, ಆ ಥರ. ಓಕೆ, ಅವನು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಮ್ಮ, ಸುತ್ತ ಹಾಕಮ್ಮ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ನೆತ್ತಿಗೆ ಅಷ್ಟೇ ಹಾಕ್ತೀನಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಹಾಕಮ್ಮ ಫುಲ್ ಕೂದಲಿಗೆಲ್ಲ ಅಂತ ಹೇಳ್ತಾಯಿದ್ದ. ಹಾಗೆ ನಾನು ಅವನಿಗೆ ರೇಗಿಸ್ತಾ ಇದ್ದೆ, ಏನಂದರೆ ಫುಲ್ಲು ಕೂದಲೆಲ್ಲ ಜಡೆ ಹಾಕ್ಬೋದು, ಅಷ್ಟು ಉದ್ದ ಬೆಳೆಸ್ಕೊಂಡಿದ್ಯಾ, ಕಟ್ ಮಾಡಿಸು ಅಂತ. ಅದಕ್ಕೆ ನೆಕ್ಸ್ಟ್ ವಾರ ಕಟ್ ಮಾಡಿಸ್ತೀನಿ ಅಂಥೇಳಿ ಹಾಗೆ ಬಿಟ್ಕೊಂಡಿದ್ದಾನೆ. ಏನು ನನಗೇನು ಅನಿಸಲ್ಲ, ಓಕೆ ಇವಾಗ ಚೆನ್ನಾಗಿರುತ್ತೆ. ಅದು ಹಿಂದೆ ಅಲ್ಲೆಲ್ಲ ಒಂಥರ ಚೆನ್ನಾಗಿರಲ್ಲ, ಶೇಪೆಲ್ಲ ಹೋದಂಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಎಲ್ಲ ಶೇಪೆಲ್ಲ ಕೊಡಿಸಿ ಹಾಗೆ ಲೈಟಾಗಿ ಕಟ್ ಮಾಡಿಸು ಅಂತ ಹೇಳಿರ್ತೀನಿ.
ಮೋಹನ್ ಮಾಮ ಕರ್ಕೊಂಡೋಗಿರ್ತಾರೆ ನೋಡಿ, ಆವಾಗ ಅವರು ಫುಲ್ಲು ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಬಿಡಿ ಅಂತ. ಅಂದರೆ ಫುಲ್ಲು ಚಿಕ್ಕದಿರ್ಬೇಕು ಕೂದಲು. ಈ ಟ್ರಿಮ್ಮರ್ ಮಾಡಿಸಿದ್ರೆ ಹೆಂಗಿರುತ್ತೆ, ಟ್ರಿಮ್ ಮಾಡಿಕೊಂಡ್ರೆ ಆ ಥರ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಅವನು ಜಾಸ್ತಿ ದಿನ ಆದಮೇಲೆ ಚೆನ್ನಾಗಿ ಕೂದಲೆಲ್ಲ ಬೆಳೆದ್ಮೇಲೆ ಕೂದಲು ಕಟ್ ಮಾಡಿಸೋದಕ್ಕೆ ಹೋಗೋದು. ಅವ್ನಿಗೆ ಹೇಳ್ತಾಯಿದ್ದೆ, ಯಾಕೋ ನೀನು ಕೂದಲಲ್ಲಿ ಒಂದು ವೈಟ್ ಕೂದಲು ಥರ ಕಾಣಿಸ್ತಾ ಇತ್ತು, ಅದಕ್ಕೆ ಹೇಳ್ತಾಯಿದ್ದೆ ನಿನಗೆ ಆಗಲೇ ವೈಟ್ ಹೇರ್ಸ್ ಎಲ್ಲ ಬರ್ತಾಯಿದೆ ಅಂತೇಳಿ. ಆವಾಗಲೇ ಅವನಿಗೆ ಹೇಳ್ತಾಯಿದ್ದೆ ಏನಂದರೆ, ನಿಮ್ಮ ಏಜಿಗೆಲ್ಲ ಇವಾಗಲೇ ವೈಟ್ ಕೂದಲು ಬರ್ತಿದೆ, ನಮಗೆ ಇತ್ತೀಚಿಗಲ್ವ ಬರ್ತಿರೋದು, ಇವರಿಗೆಲ್ಲ ಈ ಕಾಲೇಜು ಇದರಲ್ಲೇ ವೈಟ್ ಕೂದಲು ಬರುತ್ತೆ ಅಂತ ಹೇಳ್ತಿದ್ದೆ. ಟೈಮ್ ಬಂದು 7:15. ಹಾಗೆ ಇವಾಗ ಡಿಮಾರ್ಟ್ಗೆ ಹೋಗಿ ಬಂದ್ವಿ ನೋಡಿ. ಇಷ್ಟು ಲಗೇಜ್ ಎಲ್ಲ ತೊಗೊಬಂದ್ವಿ. ಈ ಬ್ಯಾಗು ತೊಗೊಂಡೋಗಿದ್ದೆ, ಇರಲಿ ಅಂತೇಳಿ ಚಿಕ್ಕದೊಂದು ತೊಗೊಂಡೋಗಿದ್ದೆ. ಇದ್ರಲ್ಲಿ ಫುಲ್ಲಾಗಿ ಹಾಗೆ ಇಲ್ಲಿ ನೋಡ್ತಿರ್ಬೋದು. ಇದರಲ್ಲೂ ಇದೊಂದು ಬೆಡ್ಶೀಟ್ ತೊಗೊಂಡಿದ್ದೆ ಕೌಶಿಗೆ, ಕಾಟನ್ ಕೇಳ್ತಿದ್ನಂತ. ಅದರಲ್ಲೂ ಒಂದಷ್ಟು ಸುತ್ಕೊಂಡು ಬಂದಿದ್ದೀನಿ, ಸಾಕಾಗದೆ ಜಾಗ. ಅದು ಬಿಟ್ಟರೆ ನೆಕ್ಸ್ಟು ಇದರಲ್ಲಿ ಸಣ್ಣ ಪುಟ್ಟ ಐಟಮ್ಗಳು ಇದರಲ್ಲೂ ತುಂಬ್ಕೊಂಡಿದ್ದೀನಿ. ಯಾಕೆಂದರೆ ಈ ಥರ ಚಿಕ್ಕ ವಸ್ತುಗಳು ಏನಾಗುತ್ತೆ ಅಂದರೆ ಮಿಸ್ಸಾಗಿ ಒಂದೊಂದ್ಸಲ ಬಿದ್ದೋಗ್ಬಿಡುತ್ತೆ. ಅದರಿಂದ ಇದರಲ್ಲಿ ಸ್ವಲ್ಪ ತುಂಬ್ಕೊಂಡು ತಂದಿರೋದು. ಫಸ್ಟ್ ಟೈಮು ಇಷ್ಟು ಅಂದರೆ ದಿನಸಿ ಎಲ್ಲ ತೊಗೊಂಡಿರುವಂಥದ್ದು. ಓಕೆ, ಅಂದರೆ ಏನಕ್ಕೆ ಇಷ್ಟು ದಿನಸಿ ಅಂದರೆ ಈ ಸರಿ ರಾಗಿ ಮಾಲ್ಟ್ ಪೌಡರ್ ಮಾಡಿಸ್ಬೇಕಲ್ವ, ಅದರಿಂದ ಸ್ವಲ್ಪ ಅದಕ್ಕೂ ಬೇಕಾಗಿರುವಂಥ ವಸ್ತುಗಳನ್ನ ಒಂದಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸುಮಾರು ತಿಂಗಳೇ ಆಗೋಗಿತ್ತು ನಾನು ಡಿಮಾರ್ಟ್ಗೆಲ್ಲ ಹೋಗಿ, ಅದರಿಂದ ಇಷ್ಟು ಲಗೇಜ್ ಅಷ್ಟೇ. ಓಕೆ.